ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಸಿನಿ ಪಯಣ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಗ್ತಾನೇ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯಾರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ರಿಗೂ ಗೊತ್ತಾ? ಯಾಕೆಂದರೆ ನಮ್ಮ ಹಿಂದಿನ ಜನ್ರೇಷನ್, ಅದರ ಹಿಂದಿನ ಜನ್ರೇಷನ್, ನಮ್ಮ ಜನ್ರೇಷನ್, ನಮ್ಮ ಮುಂದಿನ ಜನ್ರೇಷನ್ ಅವರಿಗೆಲ್ಲ ಅಚ್ಚುಮೆಚ್ಚಿನ ಹಾಸ್ಯ ಕಲಾವಿದರು ಇವರು. ಎಷ್ಟು ಕೋಟ್ಯಾಂತರ ಜನರನ್ನು ನಗಿಸಿರ್ತಾರೆ ಅಂತ ದೇವರೇ ಬಲ್ಲ. ಈಗಿನ ಜನ್ರೇಷನಲ್ಲಿ ಕೂಡ ಟಿ ವಿಯಲ್ಲೆಲ್ಲ ಅವರ ಸಿನಿಮಾ ನೋಡಿ ಅವರನ್ನು ತುಂಬ ಇಷ್ಟಪಡುವ ಜನರು ಕೂಡ ಇರ್ಬೋದು. ಕಲ್ಲನ್ನು ಕೂಡ ನಗಿಸ್ತಾ ಇದ್ದ ಒಬ್ಬ ಬಹುದೊಡ್ಡ ಹಾಸ್ಯ ಕಲಾವಿದರ ಬಗ್ಗೆ ನಾನು ನನ್ನ ಇವತ್ತಿನ ವಿಡಿಯೋ. ಹಾಸ್ಯಕ್ಕೆ ಹೊಸ ಅರ್ಥ ಕೊಟ್ಟವರೇ ಇವರು. ತಮ್ಮದೇ ಶೈಲಿಯಲ್ಲಿ ಕೋಟ್ಯಾಂತರ ಮಂದಿಗೆ ನಗು ತರಿಸಿದ ಈ ಮಹಾನ್ ನಟನ ಜೀವನದಲ್ಲಿ ಏನೇನು ನಡೆದಿದೆ, ಅವರು ಹೇಗೆ ಸಿನಿಮಾ ರಂಗಕ್ಕೆ ಬಂದರು, ಅವರು ಎದುರಿಸಿದ ಹೋರಾಟಗಳೇನು ಹಾಗೂ ಅವರ ಸಿನಿಮಾಗಳು ಯಾವುದು, ಇದನ್ನೆಲ್ಲ ಒಂದೊಂದಾಗಿ ನನಗೆ ಗೊತ್ತಿರುವಷ್ಟು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲವೂ ಕೂಡ ಆಸಕ್ತಿದಾಯಕ ಒಂದು ವಿಷಯಗಳು. ಇವರನ್ನು ಬರೀ ಹಾಸ್ಯ ನಟನಾಗಿ ನೋಡಬೇಡಿ. ಇವರ ಹತ್ರ ಯಕ್ಷಗಾನ ಕಲೆ, ಡ್ರಾಮಾ ಎಲ್ಲವೂ ಕಲೆ ತುಂಬಿಕೊಂಡಿರುವಂತಹ ಅದ್ಭುತ ಕಲಾವಿದ, ಹಾಸ್ಯ ಕಲಾವಿದ. ಮತ್ತು ಹಾಸ್ಯ ಪಾತ್ರ ಮಾಡೋದಷ್ಟು ಸುಲಭವಾದ ವಿಷಯನೂ ಕೂಡ ಅಲ್ಲ ಗೊತ್ತಾ. ನಾಯಕ ಮಾಡ್ಬೋದು, ಪೋಷಕ ಪಾತ್ರ ಮಾಡ್ಬೋದು, ಕೋಪ ಹಾಗೆಲ್ಲ ಮಾಡ್ಬೋದು. ಹಾಸ್ಯ ಮಾಡೋದು ಬಹಳ ಕಷ್ಟ ಇದೆ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೆ ನೋಡೋದು ಮರಿಬೇಡಿ. ಈಗ ನಮ್ಮ ಈ ವಿಡಿಯೋನ ಶುರು ಮಾಡೋಣ. ಇವರ ಮೂಲ ಹೆಸರು ಮುಸೂರಿ ಕೃಷ್ಣಮೂರ್ತಿ ಅಂತ. ಇವರಿಗೆ ಮುಸೂರಿ ಅನ್ನುವ ಹೆಸರು ಬಂದಿರೋದು, ಇವರು ಮೈಸೂರು ಪ್ರದೇಶದ ಮುಸೂರಿ ಅನ್ನುವ ಒಂದು ಊರಲ್ಲಿ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲಿ. ಹಾಗಾಗಿ ಕೃಷ್ಣಮೂರ್ತಿ ಅನ್ನೋರಿಗೆ ಅವರ ಒಂದು ಊರ ಹೆಸರು ಹಾಡಾಗಿ ಅವರು ಮುಸೂರಿ ಕೃಷ್ಣಮೂರ್ತಿ ಅಂತ ಅವರ ಹೆಸರಾಯಿತು. ಬಾಲ್ಯದಿಂದಲೇ ನಾಟಕ ಮೇಲೆ ಬಹಳ ಒಲವು ಅವರಿಗೆ. ಇವರು ಯಕ್ಷಗಾನ ಕಲಾವಿದರು. ಹೌದು, ಹಾಗೆ ಯಕ್ಷಗಾನ ಕಲಾವಿದರು ಅಂದರೆ ಇವರ ಒಂದು ಆಸಕ್ತಿ ಬಹಳ ಇತ್ತು. ಯಕ್ಷಗಾನದಲ್ಲೆಲ್ಲ ಅವರು ಭಾಗವಹಿಸ್ತಾಯಿದ್ರು. ಆಮೇಲೆ ವಿವಿಧ ನಾಟಕದಲ್ಲಿ ಕೂಡ ಎಲ್ಲ ಕಡೆನೂ ಅವರು ಹಾಸ್ಯ ಪಾತ್ರಗಳನ್ನೇ ಮಾಡ್ತಾಯಿದ್ದಿದ್ದು. ಹಾಸ್ಯ ಅಂತ ಅವರಿಗೆ ಅದು ರಕ್ತದಲ್ಲಿ ಬೆರೆತು ಹೋದಂತಹ ಒಂದು ಕಲೆ. ಅದನ್ನು ಅವರು ಎಂಥ ಒಂದು ಕಲ್ಲನ್ನು ಕೂಡ ನಗಿಸುವಂಥ ಶಕ್ತಿ ಕೂಡ ಅವರ ಹತ್ರ ಇತ್ತು. ಅವರ ಮಾತಿನ ಶೈಲಿ, ಹಾಸ್ಯ ಹಾಗೂ ಅವರಿಗಿರುವ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೂಡ ಎಲ್ಲರಿಗೂ ಪರಿಚಯವನ್ನು ಮಾಡುವ ಥರ ಆಯಿತು. ಇಡೀ ನಮ್ಮ ಒಂದು ಕರ್ನಾಟಕಕ್ಕೆ ಮುಸೂರಿ ಕೃಷ್ಣಮೂರ್ತಿ ಅಂದರೆ ಗೊತ್ತಿರೋದೇ ಇಲ್ಲ. ಆದರೆ ಇತ್ತೀಚೆಗೆ ಯಾಕೋ ಅವರನ್ನು ಮತ್ತೆ ಒಂದು ಏನು ಹೇಳೋದು, ಅವರು ಇಲ್ಲವಾದರೂ ಅವರ ನೆನಪನ್ನು ತರುವ ಪ್ರಯತ್ನವನ್ನು ಮಾಡಬೇಕಿತ್ತು. ಸ್ವಲ್ಪ ಎಲ್ಲ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಇವರಿಗೆ ರಂಗಭೂಮಿಯ ಅನುಭವ ಈ ಸಿನಿಮಾ ರಂಗಕ್ಕೆ ಇವರನ್ನು ಬರುವ ಥರ ಮಾಡಿತ್ತು. ಅದು ಹಾಗೆ ನೋಡಿ, ಡ್ರಾಮಾ, ನೆಕ್ಸ್ಟ್ ಮತ್ತು ನೃತ್ಯ, ಯಕ್ಷಗಾನ, ಮತ್ತು ನೇರ ರಂಗಭೂಮಿಗೆ ಬರ್ತಾರಲ್ಲ, ರಂಗಭೂಮಿಯಿಂದ ನೇರ ಅವರು ಜಿಗಿಯೋದು. ಅದು ಹಳೆ ಕಾಲದಲ್ಲಿ ತುಂಬ ಇತ್ತು, ರಂಗಭೂಮಿಯಿಂದ ನೇರ ಜಿಗಿಯೋದು ಸಿನಿಮಾಕ್ಕೆ. ಹಾಗೆ ಎಲ್ಲರಾಗಿ ಇವರಿಗೂ ಕೂಡ ಬಹಳ ಆಸಕ್ತಿ ಇತ್ತು. ಆಗಿನ ಕಾಲದಲ್ಲಿ ಇವರಿಗೆಲ್ಲ ಯಾರ ಪ್ರೋತ್ಸಾಹ ಇತ್ತು, ಯಾರದೇ ಇರಲಿಲ್ಲ. ಸ್ವಂತ ಕಲೆಯಿಂದಲೇ ಈ ಚಿತ್ರರಂಗ ಪ್ರವೇಶ ಮಾಡಿದವರು. ಇವರ ಸಿನಿಮಾದಲ್ಲಿ ಹೆಚ್ಚಾಗಿ ಯಾವ ಕೆಟ್ಟ ಹಾಸ್ಯನೂ ಕೂಡ ಇರಲಿಲ್ಲ. ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತಹ ಒಂದು ಹಾಸ್ಯ ಆಗಿತ್ತು. ಅವತ್ತಿನ ಕಾಲದಲ್ಲಿ ಇವತ್ತಿನಾಗೆ 4 ಜನ 3 ಜನ ಅಲ್ಲಲ್ಲ ಮನೆಯಲ್ಲಿ. ಒಂದು ಕುಟುಂಬ ಅಂದಾಗ ಮಿನಿಮಮ್ 15-20-25 ಜನ ಈಗ ಒಟ್ಟಾಗಿ ಸಿನಿಮಾಕ್ಕೆ ಹೋಗ್ತಾ ಇದ್ದಿದ್ದು. ಅದು ನಮ್ಮ ಇನ್ನೂ ಹತ್ತಿರದ ಸಂಬಂಧಿಕರನ್ನೆಲ್ಲ ಸೇರಿಸಿದರೆ ಒಂದು 30 ಜನ 40 ಜನ ಸಿನಿಮಾಕ್ಕೆ ಒಟ್ಟಾಗಿ ಹೋಗಿ ಒಟ್ಟಾಗಿ ಸಿನಿಮಾ ನೋಡುವಂತಹ ಕಾಲ ಅಲ್ವ ಇವತ್ತಿನಾಗೆ. ಟಿ ವಿ ಬೇರೆ ಮಾಧ್ಯಮಗಳು ಕೂಡ ಇರಲಿಲ್ಲ. ಹಾಗಾಗಿ ಇವರ ಹಾಸ್ಯನ ಯಾವಾಗಲೂ ಯಾರಿಗೂ ಒಂದು ಕಹಿ ಅಂತ ಅನಿಸಿಲ್ಲ. ಎಲ್ಲರೂ ಇವರ ಹಾಸ್ಯಕ್ಕೆ ಮರುಳಾಗಿ ಸಿನಿಮಾಕ್ಕೆ ಹೋದವರುಂಟು. ಇವರ ಪಾತ್ರಕ್ಕೆ ಇವರು ಸಂಪೂರ್ಣವಾಗಿ ಜೀವ ನೀಡ್ತಾಯಿದ್ರು. ಇವರ ಪಂಚ್ ಡೈಲಾಗ್, ಬಾಡಿ ಲ್ಯಾಂಗ್ವೇಜ್, ನ್ಯಾಚುರಲ್ ಟೈಮ್ ಇದೆಲ್ಲ ನಮ್ಮ ಮುಸೂರಿ ಕೃಷ್ಣಮೂರ್ತಿಯ ಒಂದು ವಿಶೇಷ. ನನಗೆ ಇಡೀ ಒಂದು ಕನ್ನಡ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾದ ಹಾಸ್ಯ ಕಲಾವಿದರು ಯಾರಂದರೆ ಒಂದು ಮುಸೂರಿ ಕೃಷ್ಣಮೂರ್ತಿ. ಎಲ್ಲರೂ ಇಷ್ಟ, ಹಾಸ್ಯ ಕಲಾವಿದರು ಎಲ್ಲರೂ ಇಷ್ಟ, ಜೀವ. ಇನ್ನೊಂದು ಈಗಿನ ತಲೆಮಾರಿನ ಚಿಕ್ಕಣ್ಣವರು ಬಹಳ ಇಷ್ಟ ನನಗೆ. ಹಾಗಾಗಿ ಮುಖ್ಯವಾಗಿ ನನಗೆ ಮುಸೂರಿ ಕೃಷ್ಣಮೂರ್ತಿಯವರು ಬಹಳ ಇಷ್ಟ ನನಗೆ. ಇವರು ಟೈಮಿಂಗಲ್ಲಿ ಭಾರಿ ಡಿಸಿಪ್ಲೈನ್ ಇಟ್ಟಂತಹ ವ್ಯಕ್ತಿ. ಕರೆಕ್ಟ್
ಟೈಮ್ಗೆ ಶೂಟಿಂಗ್ ಬರೋದು, ಅದನ್ನು ಕರೆಕ್ಟ್ ಅಂದರೆ ತುಂಬ ಟೇಕ್ ತಗೊಳ್ತಾ ಇರಲಿಲ್ಲ ಅಂತ. ಯಾಕಂದರೆ ಹಾಸ್ಯ ಅಂದರೆ ಅವರ ರಕ್ತದಲ್ಲಿ ಬೆರೆತು ಹೋದ ಕಾರಣ ಅವರು ತುಂಬ ಟೇಕ್ ಎಲ್ಲ ತಗೊಳ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಕೊನೆಗೆ ಸಿನಿಮಾಕ್ಕೆ ಸೈನ್ ಹಾಕ್ಲಿಕ್ಕೆ ಕೂಡ ಸಮಯ ಇರಲಿಲ್ಲಂತೆ. ಅಂತಹ ಒಂದು ಒಳ್ಳೆಯ ಹಾಸ್ಯ ಕಲಾವಿದ. ಚಿತ್ರರಂಗಕ್ಕೆ ಬಂದ ಮೇಲೆ ಅವರು ಸೆಟ್ಟಿನಲ್ಲಿ ಎಲ್ಲರಿಗೂ ಹಾಸ್ಯ ಮಾಡಿ ನಗಿಸ್ತಾ ಇದ್ರಂತೆ. ಅವರು ಬರೀ ಸಿನಿಮಾದಲ್ಲದೆ ಅಲ್ಲಿ ಕೂತವರಿಗೆಲ್ಲ ಹಾಸ್ಯ ಮಾಡಿ ಅವರನ್ನೆಲ್ಲ ತುಂಬ ನಗಿಸ್ತಾ ಇದ್ದರು. ತಾನೂ ಶಾಂತವಾಗಿದ್ದರು, ಬೇರೆಯವರನ್ನು ಅವರು ತುಂಬ ನಗು ಥರ ಮಾಡಿ ಶಾಂತವಾಗಿ ಇಡ್ತಾಯಿದ್ರು. ಹಾಗೆ ಗೌರವ ತಗೊಂಡು ಗೌರವವನ್ನು ಕೊಡುವಂತಹ ಒಂದು ಸೌಮ್ಯ ಸ್ವಭಾವದ ಒಂದು ಅದ್ಭುತವಾದ ಕಲಾವಿದ ಅಂದರೆ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು. ಮುಸುರಿ ಕೃಷ್ಣಮೂರ್ತಿಯ ಕೆಲವು ಪಾತ್ರಗಳು, ಅದರಲ್ಲಿ ಬರುವ ನಗು ಮುಸುರಿ ಕೃಷ್ಣಮೂರ್ತಿಗೆ ಮಾತ್ರ ಟಾನಿಕ್ ಅಲ್ಲದೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ಅದೊಂದು ಟಾನಿಕ್ ಆಗಿತ್ತು. ಅವತ್ತಿನ ಜನರಲ್ಲಿ ಸ್ವಲ್ಪ ಈಗಿನ ಥರ ಯಾರು ಟೆನ್ಷನ್ ಅನ್ನೋ ಮಾತೇ ಇರಲಿಲ್ಲ. ಆದ್ರೂ ಸ್ವಲ್ಪ ಕೆಲಸ ಮಾಡಿ ಬೇಸರಾಗೋ ಸಿನಿಮಾಕ್ಕೆ ಹೋಗ್ತಾಯಿದ್ರು. ಈಗಿನ ಕಾಲದ ಹಾಗೆ ಅವತ್ತು ಸಾವುಗಳು ಬರ್ತಾ ಇಲ್ಲ, ಕಷ್ಟಗಳು ಬರ್ತಾ ಇಲ್ಲ. ಇನ್ನು ಸಣ್ಣ ಪುಟ್ಟ ಕಷ್ಟ ಬಂದರೆ ಸಂತೋಷವಾಗಿ ತಗೊಂಡು ಆ ಮಿಕ್ಕಿದ ಸಮಯದಲ್ಲಿ ನಮ್ಮ ಏನೇಳೋದು ಕೆಲಸದ ಒತ್ತಡ ಕಳೀಲಿಕ್ಕೆ ಸಿನಿಮಾಕ್ಕೆ ಹೋಗ್ತಾಯಿದ್ರು. ಅಲ್ಲಿಂದ ಬರುವಾಗ ಮುಸುರಿ ಕೃಷ್ಣಮೂರ್ತಿ ಇದ್ದಲ್ಲಿ ನಗು ಇದ್ದೇ ಇರ್ತಾಯಿತ್ತು. ಸಿನಿಮಾ ನೋಡಿ ಬಹಳ ಖುಷಿಯಾಗಿ ಬರ್ತಾಯಿದ್ರು. ಕೆಲವರು ಒಳ್ಳೆ ನಾಯಕರ ಸಿನಿಮಾ ಬಂದಾಗ ಅದರಲ್ಲಿ ಮುಸುರಿ ಅವರು ಇದ್ದಾರಾ ಅಂತ ನೋಡಿ ಕೂಡ ಹೋಗ್ತಾಯಿದ್ರಂತೆ. ಅಂತಹ ಒಂದು ಸೂಪರ್ ಕಲಾವಿದರು. ಸಿನಿಮಾದಲ್ಲಿ ಅವರು ಹೆಚ್ಚೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಒಂದು ಸಿಂಪಲಾಗಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಸಾಕು, ಜನಗಳು ಬಿದ್ದು ನಗ್ತಾಯಿದ್ರು. ಅವತ್ತು ನಗಲಿಕ್ಕೆ ಬೇರೆ ದಾರಿ ಇರಲಿಲ್ಲ. ಇವತ್ತು ನೋಡಿ ರೀಲ್ಸ್ ನೋಡಿದರೆ ನಗು ಬರುತ್ತೆ, ಅದು ನೋಡಿ ನಗು ಬರುತ್ತೆ. ಅಲ್ಲಿ ಅವತ್ತು ನಾವು ಥಿಯೇಟ್ರಿಗೆ ಹೋಗಿ ನಾವಾಗಲಿ, ನಮ್ಮ ಹಿಂದಿನ ತಲೆಮಾರು ಆಗಲಿ, ಅವರ ಹಿಂದಿನ ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾರಾದ್ರೂ ಒಂದು ದುಡ್ಡು ಕೊಟ್ಟು ಸಿನಿಮಾಕ್ಕೆ ಹೋಗಬೇಕಾಗಿತ್ತು. ಇಲ್ಲಾಂದರೆ ಮನೆ ಮಂದಿಯೆಲ್ಲ ಕೂತು ಕುಟುಂಬದವ್ರ ಜೊತೆ ನಗಬೇಕಾಗಿತ್ತು. ಹಾಗಾಗಿ ನಮ್ಮ ಮುಸುರಿ ಕೃಷ್ಣಮೂರ್ತಿ, ಬಾಲಕೃಷ್ಣ ಅವರು, NS ರಾವ್, ಹೀಗೆ ಇವರ ಸಿನಿಮಾವನ್ನು ಹುಡ್ಕೊಂಡು ಜನಗಳು ಹೋಗ್ತಾಯಿದ್ರು. ಮುಸುರಿ ಕೃಷ್ಣಮೂರ್ತಿಯವರು ಹುಟ್ಟಿದ್ದು 1930 ಮಾರ್ಚ್ 10, ನನ್ನ ಚಿಕ್ಕ ಮಗನ ಡೇಟ್ ಅದು. ಹಾಗೆ ಅಲ್ಲಿ ಮೈಸೂರಲ್ಲಿ ಹುಟ್ಟಿರೋದವರು. ಹುಟ್ಟಿದ ಮೇಲೆ ಅವರು ಬೆಳೀತಾ ಅವರಿಗೆ ಈ ಥರ ಕಲೆಯಲ್ಲಿ ಬಹಳ ಆಸಕ್ತಿ ಇತ್ತು. ಹಾಗೆ ತುಂಬ ತೀರ ಬಡತನ ಕುಟುಂಬ ಅಲ್ಲ, ಒಂದು ರೀತಿಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅವರು ಹುಟ್ಟಿದ್ದು. ನಂತರ ಅವರ ಸ್ವಂತ ಶ್ರಮದಿಂದಲೇ ಸಿನಿಮಾಕ್ಕೆ ಬಂದರು. ಸಿನಿಮಾಕ್ಕೆ ಬಂದ ಮೇಲೆ ಅವರು ರಂಗಭೂಮಿಯಿಂದ ಸಿನಿಮಾಕ್ಕೆ ಬಂದ ಮೇಲೆ ಅವರು ತಿರುಗಿ ನೋಡಲೇ ಇಲ್ಲ. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿತು, ಒಳ್ಳೊಳ್ಳೆ ಹಾಸ್ಯ ಪಾತ್ರ. ನಾನು ಮೊದಲೇ ಹೇಳಿದಾಗ ಎಲ್ಲ ಪಾತ್ರಗಳನ್ನು ಮಾಡ್ಬೋದು, ಹಾಸ್ಯ ಪಾತ್ರಗಳನ್ನು ಮಾಡೋದು ಅಷ್ಟು ಸುಲಭದ ವಿಷಯನೂ ಕೂಡ ಅಲ್ಲ. ಈಗ ಒಬ್ಬ ನಾಯಕ ಆದಾಗ ಅಲ್ಲಿ ಗಂಭೀರ ಪಾತ್ರಗಳಿರೋ ಜೊತೆಯಲ್ಲಿ ಹಾಸ್ಯ ಇದ್ರೇ ಅದೊಂದು ಥರ ಆ ಸಿನಿಮಾಗಳು ಕೂಡ ಚೆನ್ನಾಗಿ ಇರುತ್ತೆ. ಆ ಸಿನಿಮಾಕ್ಕೊಂದು ಮೆರುಗು ಹಾಸ್ಯ ಪಾತ್ರ ಅಂದರೆ. ಅದಲ್ಲದೆ ಅವರು ಕಿಟ್ಟುಪುಟ್ಟು, ಬಂಗಾರದ ಪಂಜರ, 2 ಕನಸು, ಭಾಗ್ಯವಂತ, ಉಪಾಸನ, ಹೊಸ ಬೆಳಕು, ಪಡುವರಳ್ಳಿ, ಪಾಂಡವರು, ಹಾಲು ಜೇನು, ಹೀಗೆ ಒಂದರ ಹಿಂದೆ ಅಭಿನಯಿಸ್ತಾ ಹೋದರು. ಮುಸುರಿ ಕೃಷ್ಣಮೂರ್ತಿಯವರು ಒಟ್ಟಾಗಿ 110ರಿಂದ 112 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದು ಎಲ್ಲ ಚಿತ್ರಗಳು ಒಳ್ಳೆಯ ಚಿತ್ರಗಳು ಹಾಗೂ ಒಳ್ಳೆಯ ಪಾತ್ರಗಳು. ಅದು ಬರೀ ಕನ್ನಡ ಭಾಷೆಯಲ್ಲಿ ಮಾತ್ರ ಅಭಿನಯಿಸಿರೋದಕ್ಕೆ ಅವರಿಗೆ ಸಾಕಷ್ಟು ಕೆಲಸಗಳು ಅವರು ಚಿತ್ರರಂಗದಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಮತ್ತೆ ಅವರಿಗೆ ಚಿತ್ರಗಳಿಗೆ ಸೈನ್ ಕೊಡಲಿಕ್ಕೂ ಕೂಡ ಸಮಯ ಇರಲಿಲ್ಲ. ಒಂದರ ನಂತರ ಒಂದು ಹಾಗೆ ಅವರು ಚಿತ್ರಗಳು ಅಭಿನಯಿಸ್ತಾ ಹೋದರು. ಆಮೇಲೆ ಅವರು 22ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟರು. ಅವರಿಗೆ ಇದ್ದ ಆಯಸ್ಸು ಕೂಡ 55 ವಯಸ್ಸಲ್ವ. ಹಾಗೆ ಆ ಒಂದು 28 ವರ್ಷಗಳಲ್ಲಿ ಅವರು ಇಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು. ಅವರು ಅಕಸ್ಮಾತ್ ಬದುಕಿದ್ದಿದ್ರೆ ಇವತ್ತು ಅವರೊಂದು 500 ಚಿತ್ರಗಳ ಮೇಲೆ ಕೂಡ ಅಭಿನಯಿಸ್ತಾ ಇದ್ದರು. ಯಾಕೆಂದರೆ ಈ ಪೋಷಕ ಪಾತ್ರ, ಈ ಹಾಸ್ಯ ಪಾತ್ರ, ಇವರು ನಿರಂತರವಾಗಿ ಅವರು ಒಳ್ಳೆ ಅಭಿನಯ ಅವರ ಹತ್ರ ಇದ್ದರೆ, ಒಳ್ಳೆ ಕಲೆ ಅವರ ಹತ್ರ ಇದ್ದರೆ ಅವರಿಗೆ ನಿರಂತರವಾಗಿ ಅವರ ಕೆಲಸವು ಅವರನ್ನು ಕೈ ಹಿಡಿಯುತ್ತೆ. ಈಗ ಯಾವುದೇ ಒಳ್ಳೆ ನಾಯಕನೇ ಆಗಲಿ, ಯಾರೇ ಆಗಲಿ, ಒಂದು 4-5 ಸಿನಿಮಾದಲ್ಲಿ ನಟನೆ ಮಾಡ್ತಾರೆ, ಕೆಲವೊಂದು 20-30 ಹಾಗೆ. ಆ ಥರ ಅಲ್ಲ, ಒಳ್ಳೆಯ ಹಾಸ್ಯ ಕಲಾವಿದನಿಗೆ ಎಲ್ಲ ಚಿತ್ರಗಳಲ್ಲಿ ಒಳ್ಳೊಳ್ಳೆ ಪಾತ್ರ ಸಿಗುತ್ತೆ. ಹಾಗೆ ಇವರ ಅಭಿನಯ ಕೂಡ ಆಗಿತ್ತಲ್ವ. ಹಾಗಾಗಿ ಎಲ್ಲ ನಿರ್ದೇಶಕರ ಅಡಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಎಲ್ಲ ಕಲಾವಿದರ ಮಧ್ಯದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಹಾಗೆ ಅವರ ಕೌಟುಂಬಿಕ ಜೀವನವು ಕೂಡ ಬಹಳ ಚೆನ್ನಾಗಿ ಇತ್ತು.
ಅವರು ಇಬ್ಬರು ಗಂಡು ಮಕ್ಕಳು ಅವರಿಗೆ. ಅವರು ಕಾಲವಾಗುವಾಗ ಮಕ್ಕಳಿಗೆ ಒಂದು 20-22 ವಯಸ್ಸಿರ್ಬೋದು. ಆದರೆ ಎಲ್ಲವನ್ನು ಮನೆಯಲ್ಲಿ ಎಲ್ಲ ಕೌಟುಂಬಿಕ ಒಂದು ಜೀವನವನ್ನು ಚೆನ್ನಾಗಿ ನಡೆಸ್ತಿದ್ರೂ ಎಲ್ಲ ಮಾತುಗಳನ್ನು ಅವರು ಕೇಳ್ತಾ ಇರಲಿಲ್ಲಂತೆ, ಮನೆಯವರ ಮಾತುಗಳನ್ನು. ಅವರಿಗೊಂದು ಆತ್ಮೀಯ ಗೆಳೆಯರ ಇದ್ದರು, ಜ್ಯೋತಿಷ. ಅದು ತುಂಬ ವರ್ಷದಿಂದ ಅವರ ಆಪ್ತ ಗೆಳೆಯ. ಹಾಗಾಗಿ ಪ್ರತಿಯೊಂದು ಮಾರ್ಗದರ್ಶನ ಅವರ ಕೈಯಲ್ಲಿ ಇವರಿಗೆ ಸಿಗುವ ಕಾರಣ ಮನೆಯಲ್ಲಿ ಸ್ವಲ್ಪ ಹೆಂಡತಿ ಮಾತೆಲ್ಲ ಕೇಳೋದು ಒಂದು ಮಿತವಾಗಿ ಅಷ್ಟೇ ಕೇಳ್ತಾಯಿದ್ರು. ಇವರು ಅಭಿನಯಿಸಿದ ದುಡ್ಡಲ್ಲಿ ಅವಾಗೆಲ್ಲ ಜಾಗಗಳಿಗೆಲ್ಲ ತುಂಬ ಹಣ ಎಲ್ಲ ತುಂಬ ಕಮ್ಮಿ ಇತ್ತಲ್ವ, ಅಲ್ಲಿ ಜಾಗ ತೆಗೆಯೋಣ ಇಲ್ಲಿ ಜಾಗ ತೆಗೆಯೋಣ ಅಂದರೆ ಅವರು ಹೆಂಡತಿಯ ಮಾತನ್ನು ಕೇಳ್ತಾ ಇರಲಿಲ್ಲ. ಅವರೆಲ್ಲವೂ ಜ್ಯೋತಿಷರ ಮಾತಿನ ಪ್ರಕಾರನೇ ಹೋಗ್ತಾಯಿದ್ರು. ಹಾಗಾಗಿ ಅವರು ದುಡ್ದಿದ್ದು ಹೆಚ್ಚಿದೆ, ಹಾಗಾಗಿ ಬಹಳಷ್ಟು ಆಸ್ತಿ ಮಾಡಲಿಕ್ಕೆ ಆಗಿಲ್ಲ. ಅವತ್ತಿನ ಕಾಲಕ್ಕೆ ಅವರಿಗೆ ಬೆಂಗಳೂರಲ್ಲಿ ಆಸ್ತಿ ಮಾಡೋದು ಸುಲಭ ಇತ್ತು, ಯಾಕಂದರೆ ಕೈ ತುಂಬ ಕೆಲಸ. ಅದು ಅವರಿಗೆ ಕಾಲಡಿಗೆ ಬರ್ತಾಯಿತ್ತು ಅವರಿಗೆ ಅವಕಾಶಗಳು. ಅವರೆಲ್ಲಿ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಮೊದಲು ಅವರು ಚಿತ್ರರಂಗಕ್ಕೆ ಬರುವಾಗ ಬಹಳ ಕಷ್ಟ ಇತ್ತು ಪಾದಾರ್ಪಣೆ ಮಾಡುವಾಗ. ನಂತರದಲ್ಲಿ ಅವರಿಗೆ ಅವಕಾಶಗಳು ಬೆನ್ನ ಹಿಂದೆ ಬರ್ತಾಯಿತ್ತು. ಒಳ್ಳೆಯ ನಿರ್ದೇಶಕರಡಿ ನಿರ್ಮಾಪಕರಡಿಯಲ್ಲಿ ಕೆಲಸ ಮಾಡುವಾಗ ಸರಿಯಾದ ಸಂಭಾವನೆ ಕೂಡ ಬರ್ತಾಯಿತ್ತು. ಆದರೆ ಮನೆಯಲ್ಲೆಲ್ಲ ಸ್ವಲ್ಪ ಹೀಗಿತ್ತು ಅವರ ಕತೆ. ಹಾಗಾಗಿ ಅವರು ಜಾಸ್ತಿ ಆಸ್ತಿಗಳೆಲ್ಲ ಮಾಡಲಿಲ್ಲ. ಆದರೆ ಅವರು ಇರುವಾಗಲೇ ಅವರ ಮಕ್ಕಳಿಬ್ಬರು ಸೇರಿ ಒಂದು ಸಿನಿಮಾ ತೆಗಿಲಿಕ್ಕೆ ಹೊರಟು ಅದರಲ್ಲಿ ತುಂಬ ಲಾಸ್ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಅವರು ಬದುಕಿದರೆ ಅವರ ಮಕ್ಕಳು ಕೂಡ ಅದೇ ಹಾಸ್ಯ ಪಾತ್ರದಲ್ಲಿ ಎಲ್ಲೋ ಇರಬೇಕಾಗಿತ್ತು. ಬಹುಶಃ ಅವರು ತಂದೆ ಕಾಲವಾಗಿರೋದ್ರಿಂದ ಏನೋ ಭಾರಿ ಅವಕಾಶಗಳನ್ನು ತಪ್ಪಿಸ್ಕೊಂಡಿದ್ದಾರೆ. ಯಾಕಂದರೆ ಚಿತ್ರದ ರಂಗದಲ್ಲಿ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ, ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿಲ್ಲ. ಅದಕ್ಕೆ ಅವರು ಬೆಳೆಯೋತ್ತಿಗೆ ಅವರ ತಂದೆ ಕಾಲವಾದ್ರಲ್ಲೂ ಮುಸುರಿ ಕೃಷ್ಣಮೂರ್ತಿ ಕಾಲವಾಗಿದ್ದ ಕಾರಣ ಮಕ್ಕಳಿಗೆಲ್ಲ ಸ್ವಲ್ಪ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದರು. ಯಾಕಂದರೆ ಮತ್ತೆ ಹಳೆ ಕಾಲದ ಥರ ಅಲ್ಲ, ಹಳೆ ಕಾಲದಲ್ಲಿ ಕಲಾವಿದರು ಅಪರೂಪವಾಗಿ ಸಿಗ್ತಾಯಿದ್ರು. ನಂತರದಲ್ಲೆಲ್ಲ ಕಲಾವಿದರೆ, ಯಾಕಂದರೆ ಈ ಸಿನಿಮಾ ಜಗತ್ತಿಗೆ ಒಂದು ಪೈಪೋಟಿ ನಡೀತಾ ಇತ್ತು. ಆವಾಗ ಅವಕಾಶ ಸಿಗೋದು ಕೂಡ ಬಹಳಷ್ಟು ಕಷ್ಟದ ಕೆಲಸ ಆಗಿತ್ತು. ಹಾಗೆ ಅವರ ಚಿತ್ರರಂಗದ ಜೀವನ ಅಷ್ಟು ಚೆನ್ನಾಗಿ ನಡೀತಾ ಇರುವಾಗಲೇ ಅವರು ಒಂದು ಕಾಯಿಲೆ ಪೀಡಿತರಾದರು. ಆಮೇಲೆ ಅವರು ಜಾಸ್ತಿ ಸಮಯ ಬದುಕಲಿಕ್ಕೆ ಸಾಧ್ಯವಾಗಿಲ್ಲ ಅವರಿಗೆ. ಆಗ ಮಕ್ಕಳು ಸಾಧಾರಣ ಒಂದು 20-22ರ ಹರೆಯದಲ್ಲಿದ್ದರು. ಈ ಥರ ಅವರ ಸಿನಿಮಾ ಜೀವನ ಹೀಗಿತ್ತು, ಅಂದಿನ ಸಿನಿಮಾ ಜೀವನ. ಮುಸುರಿ ಕೃಷ್ಣಮೂರ್ತಿಯವರು ಕಾಲವಾಗಿರೋದು ಏಪ್ರಿಲ್ 19, 1985. ಆಗ ಕೇವಲ ಅವರಿಗೆ 55 ವಯಸ್ಸಷ್ಟೇ ಆಗಿತ್ತು. ಅವರಿಗೆ ಯಾವುದೇ ಕೆಟ್ಟ ಚಟಗಳು ಇರಲಿಲ್ಲಂತೆ. ಅವರಿಗೆ ಒಂದು ಆಸ್ಮಾ ಅಂದರೆ ವೀಸಿಂಗ್ ಅಂತ ಹೇಳ್ತೀವಲ್ಲ, ಆ ಒಂದು ಕಾಯಿಲೆ ಇತ್ತಂತೆ. ಮತ್ತು ಶುಗರ್ ಇತ್ತು. ಅವರ ಕೆಲಸದ ಒತ್ತಡದ ನಡುವೆ ಈ ಶುಗರ್ ಕಾಯಿಲೆಯನ್ನು ಅವರು ಗಮನಕ್ಕೆ ಕೂಡ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಕೊನೆಗೆ ಹೃದಯಾಘಾತದಿಂದ ಅವರು ಕಾಲವಾಗಿದ್ದು. ಆಗ ನಮ್ಮ ಚಿತ್ರರಂಗನೇ ಬಹಳ ದುಃಖದಲ್ಲಿದ್ದರು. ಅವರ ಅಭಿಮಾನಿಗಳು ಸಾಕಷ್ಟು ಅಭಿಮಾನಿಗಳು, ಅವರ ಹಾಸ್ಯಕ್ಕೆ ಲಕ್ಷಾಂತರ ಅಭಿಮಾನಿಗಳಿದ್ದರು. ಅದಲ್ಲದೆ ಬರೀ ಕನ್ನಡದಲ್ಲಿ ಮಾತ್ರ ನಟನೆ ಮಾಡಿದ್ದಕ್ಕೆ ಅವರಿಗೆ ಕನ್ನಡದಲ್ಲಿ ಮಾತ್ರ ಅಭಿಮಾನಿಗಳಿದ್ದಿದ್ದು. ಅದು ಅವತ್ತಿನ ಸಮಯದಲ್ಲಿ ಎಲ್ರಿಗೂ ಬಹಳ ದುಃಖ ತರುವಂಥ ವಿಷಯ. ಈಗ ಅವರು ಬದುಕಿದರೆ ಸಾಮಾನ್ಯ ಒಂದು 95 ವಯಸ್ಸಾಗ್ತಾಯಿತ್ತು. ಹಾಗೆ ಇವರ ಅಂತ್ಯ ಹೀಗಾಯಿತು. ಅದರ ತೆರೆ ಮೇಲೆ ಜೀವಂತಲ್ವ, ಇವರು ಕೊಟ್ಟ ಪಾತ್ರಗಳು, ಇವರ ಒಂದು ನಟನೆ, ಇವರು ನಗಿಸಿರೋದು, ಇದೆಲ್ಲ ಯಾವತ್ತೂ ಮರೀಲಿಕ್ಕಾಗಲ್ಲ. ಕಲಾವಿದರು, ನಾನು ಹಿಂದೆ ಹೇಳಿದಾಗೆ ಕಲಾವಿದರು ಶಾಶ್ವತವಾಗಿ ಇರ್ತಾರೆ ಈ ಭೂಮಿ ಮೇಲೆ. ನಾವೆಲ್ಲ ಹೋಗ್ತಾ ಇರ್ತೀವಿ, ಸುದ್ದಿ ಇಲ್ಲದೆ ಅವರಿಗೆ ಸಾವಿಲ್ಲ ಕಲಾವಿದರಿಗೆ. ಅದಕ್ಕೆ ನೋಡಿ, ಎಲ್ಲರೂ ಕಲಾವಿದರಾಗಬೇಕು ಅನ್ನೋ ತುಡಿತ ಎಲ್ಲರಲ್ಲಿ ಇರೋದು ಯಾಕೆ ಹೇಳಿ, ಕಲಾವಿದರಿಗೆ ಮಾತ್ರ ಖಂಡಿತವಾಗಿ ಸಾವಿಲ್ಲ. ಈಗ ಮತ್ತು TV, ಸೋಷಿಯಲ್ ಮೀಡಿಯಾ ನಮ್ಮಂಥ ನೋಡಿ ಈ ಥರ ವಿಡಿಯೋ ಎಲ್ಲ ಹಾಕೋರು ಇರುವಾಗ ಅವರಿಗೆ ಖಂಡಿತವಾಗಿ ಅವರಿಗೆ ಸಾವು ಇರೋದೇ ಇಲ್ಲ. ಹಾಗಾಗಿ ಅವರ ಪ್ರಯಾಣವನ್ನು ನಾವು ನೋಡಿದಾಗ ಒಬ್ಬ ನಟ ಎಷ್ಟು ಸರಳವಾಗಿರ್ಬೋದು, ನಗುವಿನಿಂದ ಎಷ್ಟು ಹೋರಾಟ ಇರ್ಬೋದು ಅನ್ನೋದು ಬಹಳ ಸ್ಪಷ್ಟವಾಗುತ್ತಲ್ವ. ಅವರು ಇವತ್ತಿಲ್ಲವಾದ್ರೂ ಅವರ ನಗು, ಅವರ ಅಭಿನಯ, ಅವರ ನೆನಪು ಕನ್ನಡ ಸಿನಿಮಾ ರಂಗದಲ್ಲಿ ಎಂದೆಂದಿಗೂ ಕೂಡ ಮಣ್ಣಾಗೋದಿಲ್ಲ. ನೀವು ಕೂಡ ಮುಸುರಿಯ ಅವರ ಯಾವ ಪಾತ್ರವನ್ನು
ಎಷ್ಟು ಇಷ್ಟಪಟ್ಟಿದ್ದೀರೋ ಅಂತ ನನಗೆ ಕಮೆಂಟಲ್ಲಿ ಹೇಳ್ಬೋದು. ನನಗೆ ಕಮೆಂಟ್ ಮಾಡಿದರೆ ಖುಷಿಯಾಗುತ್ತೆ. ಹಾಗೆ ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಈ ವಿಡಿಯೋನ ಶೇರ್ ಬೇಕಾದರೆ ಮಾಡ್ಕೊಳ್ಳಿ ನೀವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಾನು ಮತ್ತಷ್ಟು ಹೊಸ ತಾರೆಗಳ ವಿಡಿಯೋದೊಂದಿಗೆ ಬರ್ತೀನಿ. ನಾನು ನಿಮ್ಮದೆಲ್ಲ ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ಎಲ್ಲವೂ ನನ್ನ ಚಾನಲ್ ಮೇಲೆ ಇರಲಿ. ನನ್ನ ಚಾನಲ್ ಹೆಸರು ಸಿನಿ ಪಯಣ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.